ನಾವು ಬಡವರು ಅಂತ ಯಾವಾಗ ಅಂತೇವಿ? ಕಿಸೆ ಬಡವಾದ್ರೆ ನಾವು ಬಡವ ಅಂತೇವಿ. ನಾವು ಬಡವರಲ್ಲ, ಕಿಸೆ ಖಾಲಿ ಆದರೆ ನಾವು ಬಡವರಾಗ್ತೇವೆ ಅಂತ ತಿಳ್ಕೋತೇವೆ. ಕಿಸೆ ತುಂಬಿತು ಅಂದರೆ ನಾವು ಶ್ರೀಮಂತ ಅಂತ ಭಾವಿಸ್ತೇವೆ. ಕಿಸೆಗಳು ಹೇಳ್ತಾವ ನೀವು ಶ್ರೀಮಂತ ಅಲ್ಲ, ನೀವು ಬಡವರಲ್ಲ, ನಾವು ಬಡವರು, ನಾವು ಶ್ರೀಮಂತರು. ಎಲ್ಲಿ ತುಂಬುತ್ತದೆ ಅದು ಶ್ರೀಮಂತ ಆಗ್ತದೆ, ಎಲ್ಲಿ ಖಾಲಿ ಆಗ್ತದೆ ಅದು ಬಡವಾಗ್ತದೆ. ನೀ ಯಾಕಪ್ಪ ಹಚ್ಚಿಕೊಂಡಿ ಅಂತ. ಕುರ್ಚಿ ಮೇಲೆ ಕೂತು ಕೂಡಲೇ ನಾನು ಚೇರ್ಮನ್ನ ಅಂತ ಚೇರ್ ಹೇಳ್ತದೆ, ಕುರ್ಚಿ ಹೇಳ್ತದೆ ನೀನು ಅಲ್ಲಪ್ಪ, ನೀ ಕುಂತಾವ, ನಾ ಚೇರ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ನನ್ನ ಕುರ್ಚಿ ಬಹಳ ದೊಡ್ಡದಿತ್ತಂದ್ರೆ ನಾ ದೊಡ್ಡವ ಅಂತ ತಿಳ್ಕೊತೇವಿ, ಕುರ್ಚಿ ಸಣ್ಣದಿತ್ತು ಅಂದ್ರೆ ಸಣ್ಣವ್ರು ಅಂತ ತಿಳ್ಕೊತೇವಿ. ಕುರ್ಚಿ ಅಂತಾವ ನಾವು ಸಣ್ಣವರು, ನಾವು ದೊಡ್ಡವರು, ನೀ ಯಾಕೆ? ನೀನು ಬರೇ ಕುಂಡ್ರಾವ ಅಷ್ಟೇ, ಕುಂತವ ದೊಡ್ಡವನು ಅಲ್ಲ, ಸಣ್ಣವಲ್ಲ. ಕುಂತು ಕುರ್ಚಿ ದೊಡ್ಡದು, ಕುಂತು ಕುರ್ಚಿ ಸಣ್ಣದಷ್ಟೇ. ಹಂಗೆ ನಮ್ಮ ಮನೆ ಸಣ್ಣದಿರಬಹುದು, ನಮ್ಮ ಮನೆ ದೊಡ್ಡದಿರಬಹುದು, ಪ್ರಶ್ನೆ ಇಲ್ಲ. ನಾವು ಮಾತ್ರ ದೊಡ್ಡವರು ಅಲ್ಲ, ಸಣ್ಣವರು ಅಲ್ಲ. ನಾವು ಸುಂದರ ಅಲ್ಲ, ಕುರೂಪಲ್ಲ, ನಾವು ಏನೇನೂ ಅಲ್ಲ, ನಾವು ಬರೀ ಬೆಳಕಷ್ಟೇ. ಏನು ಕಾಲಪುರುಷನ ಉತ್ತರ ನೋಡಬೇಕು, ಎಂಥ ಸುಂದರ. ಮತ್ತು ಇಷ್ಟೆಲ್ಲ ಮಾಡಿದ ಬಳಿಕ ಮತ್ತು ಪ್ರಪಂಚ ಮಾಡಬಾರದಂತಲ್ಲ, ಜೀವನ ಸಾಗಿಸ್ತಾ ಇರಬೇಕು. ಆದರೆ ಹೆಂಗಿರಬೇಕು? ಹರ್ಷ ಶೋಕವು ಜಹಾತಿ. ಬಹಳ ತಲೆ ಕೆಡಿಸ್ಕೋಬಾರ್ದು ಈ ಜಗತ್ತಿನಾಗ. ಯಾಕೆ? ಏನು ಇರೋದದ ಅದು ಎಂದೂ ನಾಶನೇ ಆಗದೆ ಇರೋದರಿಂದ ತಲೆ ಯಾಕೆ ಕೆಡಿಸ್ಕೊಳ್ಳೋದು? ಶರೀರ ಬರ್ತದೆ ಹೋಗ್ತದೆ, ಸಂಪತ್ತ ಬರ್ತದೆ ಹೋಗ್ತದೆ, ಮಾನ ಮರ್ಯಾದೆಗಳು ಬರ್ತಾವ ಹೋಗ್ತಾವ, ನಾವು ಮಾತ್ರ ಉಳಿತೇವಲ್ಲ, ಮತ್ತ್ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನಾವು ಸ್ವಲ್ಪ ದೂರ ನಿಂತು ಈ ಜಗತ್ತನ್ನು ನೋಡೋದನ್ನು ಕಲಿಯೋದು, ಅದಕ್ಕಾಗಿ ಅಧ್ಯಾತ್ಮ ಅದ. ಇನ್ನೆಲ್ಲ ಬಿಡೋದು, ಜಾತಿ ಮತ ಪಂಥ ಧರ್ಮ ಪರ್ಮ. ಬೆಳಕಿಗೆ ಯಾವ ಧರ್ಮ, ಬೆಳಕಿಗೆ ಯಾವ ಜಾತಿ, ಬೆಳಕಿಗೆ ಯಾವ ಶರೀರಕ್ಕೆ ಒಂದಿಷ್ಟು ಜಾತಿ ಪಾತಿ ಹೇಳ್ತಾರೆ, ಆದರೆ ಬೆಳಕಿಗೆ ಯಾವ ಜಾತಿ? ಅದೇನು ಭಾರತೀಯ ಬೆಳಕೋ ಪಾಶ್ಚಿಮಾತ್ಯ ಬೆಳಕೋ? ಬೆಳಕ. ಆಗ ನಾವು ಏನೂ ಅಲ್ಲ, ನಾವು ಯಾವುದೂ ಅಲ್ಲ. ಆದರೆ ಎಲ್ಲದರ ಮಧ್ಯ ಬದುಕೋದದ, ಮಸ್ತಾಗಿ ಬಾಳೋದದ, ಚೆಂದಾಗಿ 100 ವರ್ಷ ಇರೋದದ. ಅದೇ ಕಾಲಪುರುಷ ಹೇಳ್ತಾನೆ ಮುಂದೆ. ಅದು ಬಹಳ ವರ್ಷಗಟ್ಟಲೆ ಕೇಳಬೇಕು, ಹಂಗೆ ಹೇಳಿರ್ತಾನವ. ಆತ ಹೇಳ್ತಾನೆ, ಬದುಕಬೇಕು ಮನುಷ್ಯ, ಚೆನ್ನಾಗಿ ಬಾಳಬೇಕು ಮನುಷ್ಯ. ಹೆಂಗೆ ಬದುಕಬೇಕು ಅಂದ್ರೆ ಹೆಂಗೆ ನಿಸರ್ಗ ಬದುಕ್ತದೆ ಹಂಗೆ ಬದುಕ್ತಾ ಇರಬೇಕು. ಹಸಿರಾಗಿರಬೇಕು ಮನುಷ್ಯನ ಮನಸ್ಸ, ಹೂವಾಗಿರಬೇಕು ಅವನ ಹೃದಯದ ಭಾವ. ಆ ಬಳಿಕ ಅದರಲ್ಲಿ ಫಲಫಲಿಸ್ತಾ ಇರುವಂಥ ನಿಸರ್ಗದ ಒಳಗೆ ಪ್ರಾಣಿ ಪಕ್ಷಿಗಳು ನಲಿತಾ ಇರಬೇಕು. ಹಾಗೆ ಜಗತ್ತ ಮಸ್ತಾಗಿರಬೇಕು ಈ ಸುಂದರವಾದ ಜಗತ್ತಿನಾಗ. ಯಾಕೆ? ನಿಶ್ಚಿಂತತ. ಏನೂ ಆಗೋದಿಲ್ಲ, ಆಗೋದಾಗ್ತದೆ. ನೀ ನಿಶ್ಚಿಂತವಾಗಿರು. ಎಲ್ಲವನ ನೋಡು, ಎಲ್ಲವನ ಕೇಳು, ಆದರೆ ಸಿಕ್ಕಾಕ್ಕೋಬೇಡ ಅಷ್ಟೇ. ಮಾಡು, ಎಲ್ಲವನ್ನ ಮಾಡು. ಯಾವುದು ಒಳ್ಳೆಯದೋ ಎಲ್ಲವನ್ನ ಮಾಡು. ಈಗ ಒಂದು ಹೂವು ದೇವನ ತಲೆಗೆ ಇರ್ತದೆ, ಗೊತ್ತದಲ್ಲ? ಈ ಹೂವು ದೇವನ ತಲೆಗೆ ಇರ್ತದೆ, ದೇವನ ತಲೆಗೆ ಇರ್ತದೆ. ಇದು ಆಶ್ಚರ್ಯ. ಹೂವದು ಸಾಮಾನ್ಯ. ಆದರೆ ಯಾವ ಹೂವು ಇಂದಿನವರೆಗೆ ನಾ ದೇವನ ತಲೆಗೇರಿನೇ, ನಾ ಬಹಳ ದೊಡ್ಡ ಹೂವು ಅಂತೂ ಎಲ್ಲೂ ಹೇಳಿಲ್ಲ, ಪುಸ್ತಕ ಬರೆಸಿಲ್ಲ. ಯಾವರೇ ಮಾಡ್ಯಾವೇನು? ಅವು ಹೇಳ್ತಾವ, ಮ್ಯಾಗಿದ್ರೂ ನಾವು ಹೂವೇ, ಕೆಳಗಿದ್ರೂ ಹೂವೇ, ಪಾದಕ್ಕಿಟ್ರೂ ಹೂವೇ, ತಲೆ ಮ್ಯಾಗಿಟ್ರೂ ಹೂವೇ, ತೆಗೆದು ಒಗೆದರೂ ಹೂವೇ. ನಾವು ಹೂವು ಅಂತ ಗೊತ್ತಾದ ಬಳಿಕ ಸ್ಥಾನ ತಗೊಂಡು ನಮಗೇನು ಮಾಡೋದದ? ಆಗ ಬದುಕೋದದ ಜಗತ್ತು. ಯಾರ ಮರ್ಯಾದೆ ಕೊಡಲಿ ಬೇಕಾರ ಬಿಡಲಿ, ಯಾರ ಕರೀಲಿ ಬೇಕಾರ ಬಿಡಲಿ, ನಾವು ಚೆಂದಾಗಿ ಇರೋದದು.
ಯಾಕೆ? ನಾವು ಬೆಳಕ, ನಮಗೊಂದು ಸುಂದರ ಶರೀರ ಸಿಕ್ಕದೆ, ಒಳ್ಳೆಯ ಮನಸ್ಸು ಸಿಕ್ಕದೆ, ಇಷ್ಟೆಲ್ಲ ಅವಕಾಶಗಳು ಸಿಕ್ಕಾವ ಹೊರ ಜಗತ್ತಿನಲ್ಲಿ, ಇಷ್ಟೆಲ್ಲ ಜನ ಪ್ರೇಮದ ಜನ ಸಿಕ್ಕಾರ. ಇಷ್ಟೆಲ್ಲ ಇದ್ದಾಗ ಯಾಕೆ ದುಃಖ ಪಟ್ಟು ಬದುಕೋದದ? ಇಲ್ಲೇ ಆರಾಮಾಗಿ ಶಾಂತವಾಗಿ ಸುಂದರವಾಗಿ ಬದುಕೋದದ. ಒಂದೇನೋ ಕಥೆ ಹೇಳ್ತಿರ್ತಾರೆ, ಸಣ್ಣ ಕಥೆ ಅದು. ಬದುಕೋ ರೀತಿ ಹಂಗಿರಬೇಕು, ಹೇಗೆ ಬದುಕಬೇಕು ಮನುಷ್ಯ. ಎಷ್ಟು ಚಲೋ ಒಂದು ಸಣ್ಣ ಘಟನಾ ಅದು. ಒಂದು ಊರ ಮತ್ತು ಊರಾಗ ಘಟನಾ ನಡೀತಾವೆ, ಇನ್ನೆಲ್ಲಿ ನಡೀತಾವೆ. ಊರಾಗ ಒಂದು ದೊಡ್ಡವ್ರ ಮನೆ, ಆ ಮನೆಯೊಳಗೆ ಒಬ್ಬ ಯಜಮಾನನಿಗೆ 4 ಮಂದಿ ಯಾರು ಮಕ್ಕಳು, ಮಸ್ತ್ ಬೆಳೆದ ಮಕ್ಕಳು. ಆ ಯಜಮಾನ ಅವನಿಗೆ ವಯಸ್ಸಾಗಿತ್ತು, ಎಲ್ಲ ಸಾಕಷ್ಟು ಸಂಪತ್ತ, ಮನೆಯಲ್ಲಿ ಹೊಲದಲ್ಲಿ ಬೇಕಾದಷ್ಟು ಸಂಪತ್ತ, ಭೂ ಸಂಪತ್ತ, ಹಣದ ನಿಧಿ ಸಂಪತ್ತು ಎಲ್ಲ ಇತ್ತು ಆತನಿಗೆ. ಬರೇ ಈಗಿನ ಅಲ್ಲ, ತಲೆಮಾರಿನಿಂದ ಮನೆಯೊಳಗೆ ಸಂಪತ್ತ ಸುರಿತಿತ್ತು. 4 ಜನ ಮಕ್ಕಳು, ಅವರಿಗೆ ಲಗ್ನ ಆಗಿತ್ತು. ಆವಾಗ ಒಂದು ದಿನ ಮಲಗಿದ್ದ ಯಜಮಾನ. ಮಲಗಿದಾಗ ಒಂದಿಷ್ಟು ಕನಸು ಬಿದ್ದಂಗಾಯಿತು. ಎದ್ದು ನೋಡ್ತಾನೆ, ಒಳಗಿನಿಂದ ಏನು ದೇವರ ಕೋಣೆ ಇತ್ತು ಆ ಕೋಣೆ ಬಾಗಿಲ ತೆರೆದತ್ತು. ಒಳಗೆ ಬೆಳಕಾಯಿತು. ಒಳಗಿನಿಂದ ಒಬ್ಬ ದೇವತೆ ಹೊರಗೆ ಬಂದು ನಿಂತಲು. ಈತ ನಮಸ್ಕಾರ ಮಾಡಿದ. ನೀನು ಯಾರು ಅಂತ ಕೇಳ್ದ. ಆವಾಗ ಆಕೆ ಹೇಳಿದ್ಲು, ಈ ಮನೆಯ ಭಾಗ್ಯಲಕ್ಷ್ಮಿ ನಾನು ಅಂದ್ಲು. ಈ ಮನೆಯ ಭಾಗ್ಯಲಕ್ಷ್ಮಿ ನಾನು ಇರೋದರಿಂದ ನೀವೆಲ್ಲ ಇಷ್ಟು ಸಂಪತ್ತು ಭರಿತರು, ನಿಮ್ಮ ತಂದೆ, ನಿಮ್ಮ ಅಜ್ಜ ಎಲ್ಲರೂ. ಇವನಿಗೆ ಬಹಳ ಸಂತೋಷ ಆಯಿತು, ನಮಸ್ಕಾರ ಮಾಡಿದ. ನಾನೇನು ಮಾಡಬೇಕು ಅಂದ. ಏನಿಲ್ಲ, ನನಗೆ ಇನ್ನು ಸಾಕು ಅನಿಸದ ಈ ಮನೆ, ಇನ್ನು ನಾನು ಹೋಗಬೇಕು. ಆವಾಗ ಮುದುಕ ಅಂದ, ಮತ್ತು ಹೋಗೋದಿದ್ರೆ ಹೋಗಬಹುದಾಗಿತ್ತಲ್ಲ, ನನಗೆ ಯಾಕೆ ಎಬ್ಬಿಸಿ ಕೇಳ್ದಿ ಅಂತ ಕೇಳ್ದ. ಇಲ್ಲ, ನೀನು, ನಿನ್ನ ತಂದೆ, ನಿಮ್ಮ ಅಜ್ಜ ಬಹಳ ಪರಿಶ್ರಮ ಪಟ್ಟು ನನ್ನ ಉಪಚಾರ ಮಾಡ್ಯಾರ. ಅದಕ್ಕೆ ನಾನೊಂದಿಷ್ಟು ಕೃತಜ್ಞತಾ ಭಾವ ವ್ಯಕ್ತ ಮಾಡಬೇಕು. ಅದಕ್ಕೆ ನಿನಗೆ ಎಬ್ಬಿಸಿ ನಾನು ಹೇಳಿ ಹೋಗಬೇಕು ಅಂತ ಮಾಡಿದ್ದೆ. ಅದಕ್ಕೆ ಎಬ್ಬಿಸಿದ್ದೇನೆ. ಈಗ ಹೇಳು, ಒಂದು ವರ ಕೊಟ್ಟ ನಾ ಹೋಗಿ ಬಿಡ್ತೇನೆ, ಏನು ಕೊಡಲಿ ಅಂತ ಕೇಳಿದ್ಲು. ನಾನಂತೂ ಹೋಗ್ತೇನೆ, ಒಂದು ವರ ಕೊಟ್ಟು ಹೋಗೋಣ ಅಂತ. ಮುದುಕ ಭಾಳ ಜಾಣ ಇದ್ದ. ನೋಡಿ, ನಾನು ಇಂದು ಸಾಯ್ತೇನೋ ನಾಳೆ ಸಾಯ್ತೇನೋ ಗೊತ್ತಿಲ್ಲ. ಆದ್ದರಿಂದ ನನ್ನ ನಾನು ವರ ಬೇಡೋದಷ್ಟು ಯೋಗ್ಯ ಅಲ್ಲ. ನನ್ನ 4 ಮಂದಿ ಮಕ್ಕಳದಾರ, ಅವರು ಬದುಕವ್ರದಾರ, ಮುಂದೆ ಅವ್ರನ್ನ ಕೇಳಿ ಹೇಳ್ತೇನೆ ಅಂದ. ಜಾಣತನ ಮಾಡಿದ. ಆಯಿತು ಅಂತ ತಿಳ್ಕೊಂಡು ಭಾಗ್ಯಲಕ್ಷ್ಮಿ ಮನೆಯೊಳಗೆ ಹೋದ್ಲು. ಮರುದಿವಸ ಮತ್ತೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲು ರಾತ್ರಿ. ಆವಾಗ ಇವ ಹಗಲ ಎದ್ದು ಕೂಡಲೇ ಎಲ್ಲರನ್ನ ಕೂಡಿಸಿಕೊಂಡು ಏನು ನಡೀತೋ ಅದನ್ನೆಲ್ಲ ಹೇಳಿದ. 4 ಮಂದಿ ಅವರು ಮಕ್ಕಳು, 4 ಮಂದಿ ಸೊಸೆಯಂದಿರು ಎಲ್ಲರನ್ನೂ ಕೂಡಿಸಿಕೊಂಡಾನ. ಕೇಳಕ್ಕೆ ಶುರು ಮಾಡಿದ. ದೊಡ್ಡವನಿಗೆ ಕೇಳ್ದ, ಏನಪ್ಪ, ಏನು ತಗೋಬೇಕು ಹೇಳು, ಏನು ಬೇಡಲಿ ಅಂದ. ದೊಡ್ಡವ ಹೇಳ್ದ, ಸಾಕಷ್ಟು ಸಂಪತ್ತ ಬೇಡಿಬಿಡು, ಮುಗಿದೋಯ್ತಲ್ಲ, ಅದು ಮುಗಿಲಾರ್ದಷ್ಟು ಸಂಪತ್ತ ಕೇಳಿಬಿಡು, ಬಂಗಾರ ಬೆಳ್ಳಿ ಮುತ್ತ ರತ್ನ ಮಸ್ತಾಗಿ ಕೇಳು, ಸಾಕು, ಆರಾಮಾಗಿರ್ತೀವಿ ಅಂದ. ಆವಾಗ 2ನೇ ಮಗನಿಗೆ ಕೇಳ್ದ, ನಿನಗೇನಪ್ಪ, ನೀನೇನು ಇಚ್ಛಾ ಪಡ್ತೀಯ ಅಂತ. 2ನೇ ಹುಡುಗ ಹೇಳ್ದ, ನೋಡಿ ತಂದೆ, ಸಂಪತ್ತ ಇದು ಖಾಯಿಮಲ್ಲ, ಇದು ಸಂಪತ್ತು ಖಾಯಿಮಲ್ಲ,
ಇದನ್ನು ತುಡುಗು ಮಾಡಕ್ಕೆ ಬರ್ತದ, ಒಯ್ಯಾಕೆ ಬರ್ತದ. ಮತ್ತು ಏನು ಬೇಡಲಿ ಅಂದ, ಭೂಮಿ ಬೇಡು, ಅದನ್ನು ತುಡುಗು ಮಾಡೋಕೆ ಬರೋದಿಲ್ಲ ಅಂದ. ಅವೆಂಥ ಶಾಣೆ ಇರಬೇಕು. 100 ಎಕರೆ ಭೂಮಿ ಬೇಡು, ಶಾಶ್ವತವಾಗಿ ನಾವು ಶ್ರೀಮಂತರಾಗಿ ಬಿಡ್ತೇವೆ, ದುಡಿಯೋದದೆ ಮಸ್ತಾಗಿ ಗಳಿಸೋದದೆ ಅಂದ. 2ನೇ ಹುಡುಗ ಹೇಳ್ದ. 3ನೇ ಹುಡುಗನ ಕೇಳ್ದ, ನಿನಗೇನು ಬೇಕಪ್ಪ, ಏನು ಮಾಡೋಣ ಅಂದ. ಅವ ಹೇಳ್ದ, ಭೂಮಿರೆ ಎಲ್ಲಿ ಶಾಶ್ವತ, ಅಧಿಕಾರಿಗಳು, ಅಧಿಕಾರ ನಮ್ಮ ಕೈಯೊಳಗಿದ್ದರೆ ಭೂಮಿ ನಮ್ಮ ಕೈಯಾಗ. ಇಲ್ಲಿಕ ರಾಜ ಮಹಾರಾಜರು ಯಾವಾಗ ನಮ್ಮ ಭೂಮಿ ಕಸ್ಕೋತಾರೆ ಹೆಂಗೆ ಹೇಳಲಿಕ್ಕಾಗ್ತದೆ ಹೇಳು? ಅದಕ್ಕೆ ರಾಜನಾಗಬೇಕು ನಾವೆಲ್ಲರೂ, ನಾವು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಾಗಬೇಕು, ಅಧಿಕಾರ ಇರಲಿ ಅಂತ ಬೇಡು ಅಂದ. ಇದು 3 ಆಯ್ತಲ್ಲ. ಇಷ್ಟು 3 ಜನರು ಶಾಣ್ಯರೇ. ಧನ ಬೇಡ್ದ, ಭೂಮಿ ಬೇಡ್ದ, ಅಧಿಕಾರ ಬೇಡ್ದ. ಅಧಿಕಾರ ಇದ್ದರೆ ಎಲ್ಲ ಇರ್ತದೆ, ರೊಕ್ಕನೂ ಇರ್ತದೆ, ಭೂಮಿನೂ ಇರ್ತದೆ ಅಂತ 3ನೇದವ ಎಷ್ಟು ಶಾಣೆ ಇದ್ದ. 4ನೇ ಹುಡುಗನಿಗೆ ಕೇಳ್ದ, ನಿನಗೇನಪ್ಪ ಅಂತ. 4ನೇ ಹುಡುಗ ಹೇಳ್ದ, ನಾನು ಶಾಣೆ ಅಲ್ಲ, ನನ್ನ ಹೆಂಡತಿ ಸಣ್ಣವಳದಾಳಲ್ಲ, ಆಕೆ ಬಹಳ ಜಾಣದಾಳೆ, ಆದ್ದರಿಂದ ಆಕೆನ ಕೇಳು ಅಂದ. ಸಣ್ಣ ಸೊಸೆ ಆಕೆ. ಅವಾಗ ಆತ ಕೇಳ್ದ, ನೋಡು ನಿನಗೇನು ಬೇಕು ಹೇಳು ಅಂದ. ಸಣ್ಣ ಸೊಸೆ ಅಂತಾಳ, ನೋಡಿ ಮಾವಂದಿರೇ, ಭಾಗ್ಯಲಕ್ಷ್ಮಿನೇ ಹೊರಟು ಹೋಗುವಾಗ ಇವು 3 ಹೆಂಗೆ ಉಳಿತಾವ? ಆಕೆ ಕೊಟ್ಟು ಇಲ್ಲೇ ಇದ್ರೆ ಆ ಪ್ರಶ್ನೆ ಬೇರೆ, ಕೊಟ್ಟು ಹೋಗ್ತಾಳಂದ ಬಳಿಕ ಆಕೆ ಮುಂದೆ ಹೋಗ್ತಾಳ, ಇವು ಹಿಂದಿಂದ ಹೋಗ್ತಾವ, ಬೇಡ ಏನು ಲಾಭ ಅಂದ್ಲೋ. ಹೆಂಗದ ಅದು? ಯಾರು ಶಾಣ್ಯಾರು? ಎಲ್ಲರಿಗೆ ಆಶ್ಚರ್ಯ ಆಯಿತು, ಹೌದಲ್ಲ ಅಂತ. ಎಲ್ಲರೂ ಭೂಮಿ ಬೆನ್ನತ್ಯಾರ, ಎಲ್ಲರೂ ರೊಕ್ಕದ ಬೆನ್ನತ್ಯಾರ, ಅಧಿಕಾರದ ಬೆನ್ನತ್ಯಾರ. ಆಕೆ ಅಂತಾಳೆ, ಅವರೇ ವಾದ ಬಳಿಕ ಇವೇನು ಉಳಿತಾವ? ಮತ್ತು ಏನು ಬೇಡಬೇಕು ಅಂತ ಕೇಳ್ದ. ಅವನಿಗೆ ಇಷ್ಟು ಬರೋಬ್ಬರಿ ಅನ್ನಿಸ್ತು ಯಜಮಾನಗೆ, ಎಷ್ಟು ಜಾಣಳು ನನ್ನ ಸೊಸೆ, ಸಣ್ಣವಳಾದರೂ ಸಹಿತ ಎಷ್ಟು ಬುದ್ಧಿ. ನಚಿಕೇತಿದ್ದಂಗೆ, ಹೆಣ್ಣು ಮಕ್ಕಳಲ್ಲಿ ನಚಿಕೇತಿದ್ದಂಗೆ. ಸಣ್ಣವಳು, ಅದೇ ಆಗ ಲಗ್ನ ಆಗಿ ಬಂದಿದ್ಲು. ಏನು ಬೇಕು ಏನು ಬೇಡೋಣ ಅಂತ ಕೇಳ್ದ. ಮತ್ತು ಬೇಡಂದ್ರೆ ಮತ್ತೇನು ಬೇಡೋದು ಅಂದ. ಏನೂ ಬೇಡಬೇಡಿ, ನಮ್ಮ ಮನೆಯೊಳಗೆ ಯಾವಾಗಲೂ ನಾವು ಹೀಗೆ ಇರಬೇಕು, ಪ್ರೇಮದಿಂದ. ನಮ್ಮ ಮನೆಯಲ್ಲಿ ಬರೀ ಪ್ರೇಮ ಇರಲಿ ಅಂತ ಇಷ್ಟು ಬೇಡಿಬಿಡು. ಪ್ರೇಮ ಇತ್ತು ಅಂದರೆ ಸುಖ ಏನೋ ದುಃಖ ಏನು, ಆರಾಮಾಗಿರ್ತೇವೆ. ಬಡತನ ಏನು ಶ್ರೀಮಂತಿಕೆ ಏನು. ಎಷ್ಟು ಚಲೋ ಮಾತು. ನಾವು ಹೆಂಗಿರಬೇಕು ಅಂದರೆ, ರೊಕ್ಕ ಮಹತ್ವದ್ದಲ್ಲ, ಮನೆ ಮಹತ್ವದ್ದಲ್ಲ, ಅಧಿಕಾರ ಮಹತ್ವದ್ದಲ್ಲ, ಭೂಮಿ ಮಹತ್ವದ್ದಲ್ಲ, ಬದುಕುವ ನಮ್ಮಲ್ಲಿ ಪ್ರೇಮ ಬಹಳ ಮಹತ್ವದ್ದು. ನಾವೆಲ್ಲ ಕೂಡಿರೋಣ. ರಾತ್ರಿ ಮಹಾಲಕ್ಷ್ಮಿ ಬಂದ್ಲು, ಕೇಳಿದ್ಲು ಏನು ಬೇಕು ಅಂತ. ನಡೆದದ್ದೆಲ್ಲ ಹೇಳ್ದ, ಹಿಂಗೆ ಆಯಿತು ಅಂತ. ಮತ್ತು ಏನು ನಿರ್ಣಯ ಮಾಡಿದ್ರಿ ಅಂತ ಕೇಳಿದ್ಲು. ಕೊನೆಯ ಮಗಳು ಏನು ಹೇಳಿದ್ಲೋ ಅದೇ ಬೇಡಬೇಕಂತ ನಾನು ನಿರ್ಣಯ ಮಾಡಿದೆ ಅಂದ. ಆವಾಗ ಭಾಗ್ಯಲಕ್ಷ್ಮಿ ಮತ್ತು ತಿರುಗಿ ಮನ್ಯಾಗ ಹೊರಟ್ಲು. ಯಾಕೆ ಅಂದ, ಇಲ್ಲ ಮತ್ತು ಪ್ರೇಮನೇ ಕೊಟ್ಟು ನಾ ಎಲ್ಲಿ ಹೋಗಕ್ಕೆ ಸಾಧ್ಯದ? ನಂದು ಸಂಪತ್ತಿರೋದೇ ಪ್ರೇಮ, ಅದನ್ನೇ ಇಲ್ಲಿ ಕೊಟ್ಟು ನನಗೆ ಹೋಗ್ಲಿಕ್ಕಾಗೋದಿಲ್ಲ. ಉಳಿದು ಬೇಕಾದ ಬೇಡು ಕೊಡ್ತೀನಿ, ಆದರೆ ಪ್ರೇಮ ಕೊಟ್ಟ ಬಳಿಕ ಹೋಗೋದು ಹೆಂಗೆ? ಎಲ್ಲಿ ಪ್ರೇಮ ಅಲ್ಲಿ ಸಂಪದ, ಎಲ್ಲಿ ಪ್ರೇಮ ಅಲ್ಲಿ ಶಾಂತಿ, ಎಲ್ಲಿ ಪ್ರೇಮ ಅಲ್ಲಿ ಸಮಾಧಾನ. ಜಗತ್ತು ಬದುಕೋದೇ ಪ್ರೇಮದ ಮ್ಯಾಲ, ಪವಿತ್ರ ಪ್ರೇಮದ ಮ್ಯಾಲ. ಇದು ಶುದ್ಧವಾದ ಪ್ರೇಮ. ಆ ಬಳಿಕ ಜ್ಞಾನ, ನಾನು ಬೆಳಕ ಅನ್ನೋದೊಂದು ಜ್ಞಾನ. ಎರಡರ ಮಿಶ್ರಣದಲ್ಲಿ ಒಂದು ಬದುಕ ಕಟ್ಟಿಕೊಂಡ್ರೆ ಬದುಕ ಸ್ವರ್ಗವಾಗಿ ಬಿಡ್ತದೆ.